ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಆದಿತ್ಯ, ಲೈಫ್ ಟುಡೇ ಸಿನಿಮಾದ ಹೀರೋ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮೀಡಿಯಾದವ್ರಿಗೂ ಹಾಗೂ ಎಲ್ಲ ನನ್ನ ಟೀಮ್ಗೆ ಆಮೇಲೆ ಎಲ್ಲ ಫಿಲಮ್ ಇಂಡಸ್ಟ್ರಿಯಿಂದ ತುಂಬ ಜನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಎಲ್ಲರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಲೈಫ್ ಟುಡೇ ಇದು ಕಂಪ್ಲೀಟ್ಲಿ ನಿಮ್ಮದೇ ಸಿನಿಮಾ, ನಿಮ್ಮದೇ ಕತೆ. ಇವತ್ತಿನ ಒಂದು ರಿಯಾಲಿಟಿನ ಇಟ್ಕೊಂಡು ಒಂದು ಕಂಟೆಂಟ್ ಬ್ಲೆಂಡ್ ಮಾಡಿ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡಿರೋ ಸಿನಿಮಾ. ಸೊ ಕಂಪ್ಲೀಟ್ಲಿ ಕಾಲೇಜ್ ಆಡಿಯನ್ಸ್ಗೆ, ಯೂತ್ಸ್ಗೆ ಮಾಡಿರೋಂಥ ಸಿನಿಮಾ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಕತೆ ಕಂಟೆಂಟ್ ಏನಂತ ಗೊತ್ತಾಗುತ್ತೆ. ಈ ಹಾಡು ಜಸ್ಟ್ ಒಂದು ಕ್ಯಾರೆಕ್ಟರ್ ಎಮೋಷನ್ ಅಷ್ಟೇ, ಕತೆ ಬೇರೆಯೇ ಇದೆ. ಸೊ ಈ ಸಿನಿಮಾ ಕತೆ ನಾನೇ ಬರೆದಿದ್ದು. ನಾನು ಪಕ್ಕಾ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಫ್ಯಾನು. ಅವ್ರದ್ದು ಒಂದು ಟಿ ವಿಲಿ ಒಂದ್ಸರಿ ನೋಡ್ತಾ ಇದ್ದೆ, ಅಣ್ತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕರೆ ನಮಗೆ ನಾವೇ ಹೀರೋಗಳು ಆಗಬೇಕು ಅಂತ. ಆ ಒಂದು ಡೈಲಾಗ್ ಯೋಚನೆ ಮಾಡ್ಬೇಕಾರೆ ಹೌದಲ್ಲ, ನನ್ನನ್ನು ಯಾರು ಹೀರೋ ಮಾಡ್ತಾರೆ, ನನ್ನ ಕತೆ ನಾನೇ ಬರ್ಕೊಳ್ಳೋಣ, ನಾನೇ ಹೀರೋ ಆಗೋಣ ಅಂತ ಹುಟ್ಟಿದ್ದೆ ಲೈಫ್ ಟುಡೇ. ಸೊ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ. ಸೊ ಈ ಸಾಂಗ್ ಏನಕ್ಕೆ ಅಂದರೆ ತುಂಬ ಜನ ಸಿನಿಮಾದವರೇ ಫೆಬ್ರವರಿ 14ಗೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಿಂದ ಒಂದು ಲವರ್ಸ್ಗೆ ಅಂತಲೇ ಬಿಡ್ತಾರೆ. ಬಟ್ ನಾನು ಪಕ್ಕ ಸಿಂಗಲ್ ಆಗಿರೋ ಹುಡುಗರಿಗೆ, ಬ್ರೇಕಪ್ ಆಗಿರೋ ಅಂಟ ಮಾಸ್ಗಳಿಗೆ ಈ ಸಾಂಗ್ನ ಬಿಡ್ತಾ ಇದ್ದೀನಿ. ಸೊ ಫೆಬ್ರವರಿ 14 ಎಲ್ಲ ಬ್ರೇಕಪ್ ಆಗಿರೋ ಹುಡುಗರು ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡಿ, ಖುಷಿ ಪಡಿ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಜಸ್ಟ್ ಸಾಂಗು. ಸೊ ಫೈನಲಿ ನನ್ನ ಟೀಮು, ಡೈರೆಕ್ಟರ್ ಕಾಂತರಾಜ್ ಸರು ತುಂಬ ಪ್ರೊಫೆಷ್ನಲ್ ಡೈರೆಕ್ಟ್ರು, ಸಾಕಷ್ಟು ಅವರಿಂದ ಕಲ್ತಿದ್ದೀನಿ. ತುಂಬ ಡಿಸೆಂಟಾಗಿ ಹೆಂಗಿರೋದು ಅಂತ, ನಾನು ತುಂಬ ಇಂಡಿಸೆಂಟು. ಸೊ ನಿಮ್ಮಿಂದ ಕಲಿತಾ ಇದ್ದೀನಿ ಸರ್. ನಮ್ಮ ಶ್ರೀಧರ್ ಸರು ಮೆಲೋಡಿ ಕಿಂಗ್ ಅವರು. ಆ್ಯಕ್ಚುಲಿ ಎಷ್ಟೋ ಸಿನಿಮಾಗಳು ಇಟ್ಕೊಟ್ಟಿದ್ದಾರೆ. ಅವ್ರ ಹಾಡುಗಳು ನಾವು ಆಲ್ಮೋಸ್ಟ್ ಒಂದೊಂದು ವರ್ಷ ಕೇಳಿದ್ದೀವಿ. ಕೃಷ್ಣ ಲವ್ ಸ್ಟೋರಿ, ಮೋಸಂ. ಸೊ ಆ ಸಾಲಿಗೆ ಇದು ಸೇರುತ್ತೆ ಸರ್. ಒಂದು ಓಪನ್ ಆಗಿ ಹೇಳ್ತೀನಿ, 2026 ಆಡಿಯೋ ಮಾರ್ಕೆಟ್ ನಿಮ್ಮದೇ. ನಮ್ಮ ಹತ್ರ 4-5 ಬಾಣ ಇದೆ ಸಿನಿಮಾಗಳಲ್ಲಿ, ನಾವು ಬಿಟ್ಟಿರೋ ಚಿಕ್ಕ ಬಾಣ ಇದು. ಇನ್ನು 3 ಬಾಣ ಬೇರೆ ಲೆವೆಲ್ಗೆ ಹೊಡೆಯುತ್ತೆ. ಸೊ ಅದಾದಮೇಲೆ ಮೇಯ್ನು ಪ್ರೊಡ್ಯೂಸರು ಅವ್ರು, ನನಗೆ ಪ್ರೊಡ್ಯೂಸರ್ ಅಲ್ಲ, ಇರೋರ್ಗೆಲ್ರಿಗೂ ನನಗೆ ಅಣ್ಣ, ತಂದೆ ತಾಯಿ, ಗುರು, ಗಾಡ್ ಫಾದರ್ ಎಲ್ಲದಕ್ಕಿಂತ ಜಾಸ್ತಿ. ನಮ್ಮ ಅಪ್ಪ ಅಮ್ಮ ಹೆಂಗೋ ನಂಗೆ ಅವರು ನನಗೆ. ಸೊ ಇವತ್ತು ಈ ಸ್ಟೇಜ್ ನಿಂತಿದ್ದೀನಿ ಅಂದರೆ ಅದು ಅವ್ರು ಕೊಟ್ಟಿರೋದೇ ನನಗೆ. ಅವ್ರು ಕೊಟ್ಟಿರೋದಕ್ಕೆ ನಾನು ಇವತ್ತಿಲ್ಲಿ ನಿಂತಿರೋದು. ಸೊ ನಾನು ಎಲ್ರೂ ಒಂದು ಏನು ಕೇಳ್ಕೊತೀನಿ ಅಂದರೆ, ದಯವಿಟ್ಟು ಒಬ್ಬ ನಿರ್ಮಾಪಕನ ಉಳಿಸೋಣ. ಅಂಥವ್ರು ಉಳಿದ್ರೆ ನನ್ನಂತ ಎಷ್ಟೋ ಜನ ಕಲಾವಿದರು ಬರ್ತಾರೆ. ಸೊ ದಯವಿಟ್ಟು ಫಸ್ಟು ನಿರ್ಮಾಪಕರನ್ನು ಉಳಿಸೋಣ ಇವತ್ತಿರೋ ಪರಿಸ್ಥಿತಿಗೆ. ಬಟ್ ನಮ್ಮ ಸಿನಿಮಾ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಐಡಿಯಾಲಜಿಲಿ ಬಂದೆ. ತಮಿಳ್ ಇಂಡಸ್ಟ್ರೀಲಿ ಲವ್ ಟುಡೇ ಅಂತ ಒಂದು ಸಿನಿಮಾ ಬಂದು ದೊಡ್ಡ ಹಿಟ್ಟಾಯಿತು. ತೆಲುಗುಲಿ ಇದೇ ಬೇಬಿ ಅಂತ ಬಂತು. ಕನ್ನಡಕ್ಕೆ ಲೈಫ್ ಟುಡೇ ಇದು ಹಾಗೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಪಕ್ಕಾ ರಿಯಾಲಿಟಿ ಬೇಸ್ಡು ನಿಮ್ಗಳದೇ ಕಥೆ ಮಾಡಿದ್ದೀನಿ, ಸಿನಿಮಾ ಮೂಲಕ ಬರ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಬರ್ತೀವಿ. ಸೊ ನೋಡಿ, ಪಕ್ಕಾ ಸೌಂಡ್ ಮಾಡೋದ್ರಲ್ಲಿ ನೋ ಡೌಟ್ ಶೂರ್ ಶಾಟ್ ಹೊಡಿತೀವಿ. ಅದು ಬಿಟ್ಟರೆ ಇಲ್ಲಿ ಸಾಕಷ್ಟು ಜನ ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ. ಮಹೇಶ್ ಸರ್ ನಾನು ಥ್ಯಾಂಕ್ಸ್ಗಿಂತ ಸಾರಿ ಜಾಸ್ತಿ ನಿಮ್ಗೆ ಹೇಳ್ತೀನಿ. ಎಲ್ಲದಕ್ಕೂ ಕೇಳ್ತೀನಿ, ಎಲ್ಲದಕ್ಕೂ ಪಾಪ ತೊಂದರೆ ಕೊಡ್ತೀನಿ ಅವ್ರಿಗೆ. ಒಂದೊಂದು ಚಿಕ್ಕದೂ ಅವ್ರು ಕಳಿಸ್ತೀನಿ. ಫಸ್ಟ್ ಅವ್ರು ಓಕೆ ಮಾಡಾದ್ಮೇಲೆ ನೆಕ್ಸ್ಟ್ ನಾನು ಹೋಗ್ತೀನಿ. ಅಷ್ಟು ನನಗೆ ಬ್ಯಾಕಪ್ ಸಪೋರ್ಟಾಗಿ ನಿಂತಿದ್ದಾರೆ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ಸಖತ್ ಸಪೋರ್ಟ್ ಮಾಡಿ ಇವತ್ತೇನೇನ ಒಂದು ಚೆನ್ನಾಗಿ ಬಂದಿದೆ ಅಂದರೆ ಅದು ಅವ್ರದ್ದು ಕಾರಣ ತುಂಬ ಇದೆ. ಮುನೇಗೌಡ ಸರ್ ಇವತ್ತು ಈವೆಂಟ್ ಎಲ್ಲ ಮಾಡ್ಬೇಕಾದ್ರೆ ನಾನು ಅವ್ರನ್ನ ಕೇಳಿದೆ, ಒಂದು ಚಿಕ್ಕ ಪುಟ್ಟ ಹೆಲ್ಪ್ ಅಂದ್ರೂ ನಮ್ಮ ಸಿನಿಮಾದವ್ರು ಮಾಡಿರಿ ಅಂತ ಸಖತ್ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಕೃಷ್ಣ ಚೈತನ್ಯ ಸರ್ ಅವರು ಎಲ್ಲದಕ್ಕಿಂತ ಈಸ್ ಅ ವೆರಿ ಗುಡ್ ಸೋಲ್. ಅವ್ರ ಬಗ್ಗೆ ಈಚೆ ಕಡೆ ತುಂಬ ಒಳ್ಳೆ ಟಾಕ್ ಇದೆ. ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ನನಗೂ ಎಲ್ಲ ವಿಷಯದಲ್ಲೂ ಹೆಲ್ಪ್ ಮಾಡ್ತಾರೆ. ಸರ್ ನೀವು ಯಾವಾಗಲೂ ಇದೇ ಥರ ಇರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬಂದಿದ್ದು ನಂಗೆ ಸಖತ್ ಖುಷಿ ಇದೆ. ಆಮೇಲೆ ನನ್ನ ಫ್ರೆಂಡು ರಿಷಾ ಗೌಡ ಅವ್ರು ಬಂದಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸುದಿ ಅವರು, ಇವರು ಯಾವತ್ತೂ ನನಗೆ ಆರ್ಟಿಸ್ಟ್ ಅನಿಸಿಲ್ಲ, ಒಂಥರ ಬ್ರದರ್ ಥರ. ತುಂಬ ಜನ ನಮಗೆ ಹೇಳ್ಬೇಕೋ ಬಿಡೋ ಗೊತ್ತಿಲ್ಲ, ನಮ್ಮ ಪ್ರೊಡಕ್ಷನ್ ಲಕ್ಷ ಪೇಮೆಂಟ್ ತೊಗೊಂಡ್ರು ತುಂಬ ಜನ ಇದು ಬಂದಿಲ್ಲ. ಸೊ ಏನೂ ತೊಗೊಳ್ದಿರೋದು ಸಾಕಷ್ಟು ಜನ ಬಂದಿದ್ದಾರೆ. ಹಂಗೆ ಸುದಿಯವರು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಜಾಸ್ತಿ ಮಾತಾಡಲ್ಲ. ಸೊ ಒಳ್ಳೇದಾಗಲಿ ಎಲ್ರಿಗೂ. ಕನ್ನಡ ಸಿನಿಮಾ ಎಲ್ಲ ಏನೇನೋ ಹೇಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ, ತಿರ್ಗಾ ಹೊಸದಾಗಿ ಬಂದೇ ಬರ್ತೀರಿ. ಅದ್ರಲ್ಲಿ ನಾವು ಬರ್ತೀವಿ, ಶೈನ್ ಆಗ್ತೀವಿ ಅಷ್ಟೇ.